ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಹಾಗೆ ಈ ವರ್ಷಕ್ಕೆ ಹೇಳ್ಬೇಕಂತ ಬಂದರೆ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ಬೇಕಂದ್ರೆ ಈ ವರ್ಷ ಮದುವೆ ಆದಕ್ಕಿಂತ ಹೆಚ್ಚು ಡೈವರ್ಸೇ ಆಗ್ಬೋದು. ಪ್ರೀತಿಗೋಸ್ಕರ ಸತ್ತದ್ದೆರಡು ಜನ, ಪ್ರೀತಿಗೋಸ್ಕರ ಸಾಯಿಸಿದ್ದೆರಡು ಜನನ. ಅಬ್ಬಬ್ಬಬ್ಬ, ಮದುವೆ ಹಾಕೊಂಡೆ ಹನಿಮೂನ್ ಹೋಗ್ತೇನೋ ಖುಷಿಗಿಂತ ಮದುವೆ ಆದಮೇಲೆ ಕಟ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಹಾಕ್ತಿರೋ ಏನೋ ಡ್ರಮ್ಮಲ್ಲಿ ಹಾಕ್ತಿರೋ ಅಂತ ಹೆದರ್ಕೊಂಡ್ರೆ ಭಾಳ ಜನ. ಈ ವರ್ಷ ಜನ ಯಾಕೆ ಸತ್ತರು ಅನ್ಕೊಂಡು ನಮಗೂ ಗೊತ್ತಾಗ್ತಿಲ್ಲ, ಸತ್ತವ್ರಿಗೂ ನಾವು ಯಾಕೆ ಸತ್ವಿ ಅನ್ಕೊಂಡು ಅವರಿಗೂ ಗೊತ್ತಾಗ್ತಿಲ್ಲ. ಅವರು ಕನ್ಫ್ಯೂಷನ್ನೇ ಸತ್ತೋಗ್ಬಿಟ್ಟಿರೋ. ಹೊಸ ವರ್ಷ ಬರ್ತಿ ಅನ್ಕ ಖುಷಿ ಪಡೋದು, ಏನು ಹೊಸ ವರ್ಷ ನಮ್ಗೆ ದೊಡ್ಡ ಗಂಡಾಂತರ ಇದೆ ಅನ್ಕ ಹೆದರ್ಕೊಳ್ಳೋದು ಒಂದು ತಿಳಿದು. ಹೊಸ ವರ್ಷ ಬಂತ ಅಂದ್ಕೊಳ್ಳೆ ಏನೂ ಚೇಂಜ್ ಆಗೋದಿಲ್ಲ, ಕ್ಯಾಲೆಂಡರ್ ಒಂದೇ ಚೇಂಜ್ ಆಗೋದು ಬಿಟ್ಟರೆ ನಮ್ದು ಹೆಂಗೆ ಲೈಫ್ ಇದೆ ನೋಡೋ ಹಂಗೆ ಮುಂದೆ ಹೋಗ್ತೇನೆ ಇರಬೇಕು. ಹೊಸ ವರ್ಷ ಬಂದ ಅನ್ಕೊಳ್ಳೋ ಹೊಸದೇನು ಬರುವುದಿಲ್ಲ ನಮಗೆ. ಕಾಸಿನ ಕಾಯಿ ಇಲ್ಲ, ಬಡ್ಡಿ ಸಾಲ ತುಂಬುದೇ, ಸಾಲ ತುಂಬುದೇ, ರೇಷನ್ ತರುವುದೇ, ದುಡುಕ್ ಹೋಗುದು, ಡೈಲಿ ದುಡುಕ್ ಹೋಗುದೇ. ಯಾವ ಮಗನಿಂದ ತಪ್ಪಿಸೋಕೆ ಸಾಧ್ಯ ಇಲ್ಲ. ಹೊಸ ವರ್ಷ ಅಲ್ಲ, ಎಂತ ಬೇಕಾದ್ರೆ ಸುಡುಗಾಡನೇ ಬೇಕಾದ್ರೆ ಬರಲಿ. ಅಕ್ಕಿ ರೇಟು, ಸಾಮಾನು ರೇಟು, ಆ ರೇಟು ಈ ರೇಟು ಎಲ್ಲ ಜಂಪ್ ಆಗ್ತಿದ್ದು. ಕೆಲಸದಲ್ಲಿ ಮಾತ್ರ ಪೇಮೆಂಟ್ ಎಲ್ಲ ಕಮ್ಮಿ ಆಗ್ತಿದ್ದು. ಈ ಹೊಸ ವರ್ಷ ನಿಮ್ಮಲ್ಲಿ ಹೊಸದಾಗಿರಲಿ, ಹೊಸ ಯೋಚನೆಗಳು ಬರಲಿ, ಹೊಸ ದಂಧೆಗಳನ್ನು ಮಾಡಿ, ಹೊಸ ಉದ್ಯೋಗಗಳನ್ನು ಮಾಡಿ ನಿಮ್ಮವರನ್ನು ಆದಷ್ಟು ಖುಷಿಯಿಂದ ಇಡಿ.